ಹೋಗದಂತೆ ತಡೆಯೋದಕ್ಕೆ ಇರುವಂಥ ಯೋಜನೆಗಳಿವು. ಇಟ್ ಈಸ್ ಓನ್ಲಿ ಕನಿಷ್ಠ ಆದಾಯ ಇದು. ಅಂದರೆ ಸಸ್ಟೆನೆನ್ಸ್, ಅವ್ರಿಗೆ ಉಪವಾಸದಿಂದ ಅವ್ರಿಗೆ ತೊಂದರೆ ಆಗಬಾರ್ದು, ಅವ್ರಿಗೆ ಮತ್ತು ಬೇಸಿಕ್ ನೆಸೆಸಿಟೀಸ್ ಅದಕ್ಕೆ ಕೊರತೆ ಆಗ್ಬೋದು. ಅದು ಬದುಕನ್ನು ಹಸನಗೊಳಿಸೋದಾಗಲಿ ಬದುಕನ್ನು ಕಟ್ಟಿಕೊಳ್ಳೋದಾಗಲಿ ಅಲ್ಲ. ಬದುಕನ್ನು ಕಟ್ಟೋದು, ಬದುಕನ್ನು ಹಸನಗೊಳಿಸೋದು ನೀವು ಮಾಡುವ ಕಾಯಕದಿಂದ, ಮನುಷ್ಯನ ಉದ್ಯೋಗದಿಂದ. ಆ ಉದ್ಯೋಗವನ್ನು ಯಾವಾಗ ಸರ್ಕಾರಗಳು ಕೊಡೋದಕ್ಕೆ ವಿಫಲ ಆಗ್ತಾವೋ ಆವಾಗ ಈ ಥರದ ಒಂದು ಬೇಸಿಕ್ ಇನ್ಕಮ್ನ ಅಗತ್ಯ ಬೇಕಾಗ್ತದೆ. ದ ವೆರಿ ನೆಸೆಸಿಟಿ ಆಫ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಇಂಡಿಕೇಟ್ಸ್ ಫೇಲ್ಯೂರ್ ಆಫ್ ಗವರ್ಮೆಂಟ್ಸ್. ಸರ್ಕಾರದ ಉದ್ದೇಶ ಏನು, ಸರ್ಕಾರದ ಕೆಲಸ ಏನು? ಜನರಿಗೆ ಉದ್ಯೋಗ ಕಲ್ಪಿಸಿಕೊಡೋದು, ಜನರ ಆರ್ಥಿಕತೆಯನ್ನು ಮೇಲೆತ್ತಿಕೊಳ್ಳೋದು. ಅದು ಆಗದಾದಾಗ ಇನ್ನು ಸತ್ಯ ಹೋಗ್ತಾರೆ ಜನ ಅನ್ನುವಾಗ ಈ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಕೊಡಬೇಕಾಗ್ತದೆ. ಹಾಗಾದರೆ ಈ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಥವಾ ನಾವು ಗ್ಯಾರಂಟಿ ಯೋಜನೆಗಳನ್ನು ಸಿದ್ದರಾಮಯ್ಯನವರು 23 ಚುನಾವಣೆಗಿಂತ ಮುಂಚೆ 13-14 ಬಜೆಟನ್ನು ಮಂಡಿಸಿದ ಸಿದ್ದರಾಮಯ್ಯನವ್ರಿಗೆ ಇದರ ಆರ್ಥಿಕ ಪರಿಣಾಮಗಳು ಐಡಿಯಾ ಇರಲಿಲ್ವಾ ಹೇಗೆ? ಅಥವಾ ಆತುರದಲ್ಲಿ ತೊಗೊಂಡ್ಬಿಟ್ರೆ ಈ ತೀರ್ಮಾನಗಳನ್ನು? ಇವರೆಲ್ಲ ನಾವು ನೋಡಿದ್ವಲ್ಲ, ಅವ್ರದ್ದೇ ಮಂತ್ರಿಗಳು, ಅವ್ರದ್ದೇ ನಾಯಕರುಗಳು ಮಾತಾಡೋದು ನೀತಿ ನೋಡಿದ್ರೆ ಆತುರದಲ್ಲಿ ಮಾಡಿಬಿಟ್ರೆ ಇದನ್ನು. ಸಾರ್ವಜನಿಕವಾಗಿ ಹೇಳಿದರು ಸಿದ್ದರಾಮಯ್ಯನವರು, ಬಜೆಟ್ ಮೇಲೆ, ಆಯವ್ಯಯದ ಮೇಲೆ, ಜನಸಾಮಾನ್ಯರ ಮೇಲೆ ಯಾವುದೇ ಹೆಚ್ಚುವರಿ ಹೊರೆ ಆಗದಂಗೆ ನಾನು ಇದನ್ನು ಅನುಷ್ಠಾನಗೊಳಿಸ್ತೇನೆ ಅಂತೇಳಿ. ಅದು ಆಯ್ತಾ? ಈಗ ಶ್ರೀನಿವಾಸ ಎಲ್ಲೋ ಲಿಸ್ಟ್ ಕೊಟ್ರಿ. ಈಗ ಪ್ರತಿಯೊಂದು ಕೂಡ ಹೌದು, ಎಲ್ಲ ತೆರಿಗೆನೂ ಜಾಸ್ತಿ ಮಾಡಿದ್ದೀರಿ. ಈಗ ನಾಳೆ ದಿನ ಇದಕ್ಕೆ ಪರ್ಮನೆಂಟ್ ಆಗಿರೋದಲ್ಲ, ಅದು ಇವತ್ತು ಇವ್ರು ಮಾತಾಡಲಿ ಮತ್ತೊಬ್ರು ಮಾತಾಡಲಿ, ಯಾವುದೇ ಒಂದು ವೆಲ್ಫೇರ್ ಸ್ಕೀಮ್ ಆಗಲಿ ಅದು ಶಾಶ್ವತ ಅಲ್ಲ. ಇಂದಲ್ಲ ನಾಳೆ ಅದನ್ನು ನಾವು ತಗೋಬೇಕಾಗ್ತದೆ, ಹಿಂಪಡಿಬೇಕಾಗ್ತದೆ. ಆ ಹಿಂಪಡೆದಾಗ ಇದೇನು ಎಲೆಕ್ಟ್ರಿಕ್ ಬಿಲ್ ಜಾಸ್ತಿ ಆಯಿತು, ಟ್ಯಾಕ್ಸ್ ಜಾಸ್ತಿ ಆಯಿತು, ಇದನ್ನು ಹಿಂಪಡೆಯೋದಿಲ್ಲ. ದೀಸ್ ವಿಲ್ ಕಂಟಿನ್ಯೂ. ಈ ಸರ್ಕಾರದ ಈ ಗ್ಯಾರಂಟಿ ಯೋಜನೆಗಳ ಪರಿಣಾಮ ಬೆಲೆ ಏರಿಕೆ ಆದರೆ ಮತ್ತು ಈ ಡಿಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆದರೆ, ಹಿಂದೆ ಒಂದು ಬಿಸಿ ಊಟದ ಒಂದು ಯೋಜನೆ ಮಾಡಿದ್ರಲ್ಲ ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ, ಭಾಳ ಒಳ್ಳೆಯ ಯೋಜನೆ. ಆದರೆ ಅಟ್ ವಾಟ್ ಕಾಸ್ಟ್? ಅದನ್ನು ಅನುಷ್ಠಾನಗೊಳಿಸೋದಕ್ಕೆ ಒಂದಂಕಿ ಲಾಟ್ರಿ ಶುರು ಮಾಡಿದ್ರು ಕೃಷ್ಣ ಅವರು. ಆ ಒಂದಂಕಿ ಲಾಟ್ರಿನ ಅನೇಕ ಸಂಸಾರಗಳು ಹಾಳಾಯಿತು. ಆಮೇಲೆ ಆ ಒಂದಂಕಿ ಲಾಟ್ರಿನ ಬಂದ್ ಮಾಡಬೇಕಾಯಿತು. ಸೊ ಏನಾಗಿದೆ, ನೀವು ಯಾವುದೇ ಒಂದು ಚುನಾವಣೆಯ ಆವೇಶದಲ್ಲಿ ಒಂದು ಏನೋ ಭರವಸೆ ಕೊಟ್ಟುಬಿಡ್ತೀರಿ, ಅದರ ಆರ್ಥಿಕ ಪರಿಣಾಮಗಳ ಬಗ್ಗೆ ನಿಮಗೆ ಐಡಿಯಾ ಇಲ್ಲ. ಈಗ 3 ವರ್ಷದಲ್ಲಿ 3 ಬಜೆಟ್, 3ನೇ ಬಜೆಟ್ ಈಗ ನಾಳೆ ಬರ್ತದೆ. ಮೊದಲೇದು ಅದು ಅಡಿಷನಲ್ ಸಪ್ಲಿಮೆಂಟರಿ ಬಜೆಟ್ ಆಗಿತ್ತು. ಈಗಾಗಲೇ ಹೆಚ್ಚು ಕಡಿಮೆ 1.5 ಲಕ್ಷ ಕೋಟಿ ನೀವು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀರಿ. ಆದಾಯ ಕ್ರೋಢೀಕರಣದ ಮಾರ್ಗೋಪಾಯಗಳಿಲ್ಲ. ಒಂದೇ ಒಂದು ದೊಡ್ಡ ಯೋಜನೆ ತಗೊಳ್ಳೋಕ್ಕಾಗಿಲ್ಲ. ಯಾಕಂದ್ರೆ ಸರ್ಕಾರದ ಕೆಲಸ ಇದು ಅಥವಾ ಅದು ಅಲ್ಲ. ಗ್ಯಾರಂಟಿ ಯೋಜನೆ ಕೊಟ್ಬಿಟ್ರೆ ಮತ್ತೊಂದು ನಾನು ಮಾಡ್ಬೇಕಂತಲ್ಲ. ಈಗ ಯೋಜನೆ ಕೊಟ್ಬಿಟ್ರೆ ಉದ್ಯೋಗ ಕೊಡಬಾರ್ದು ಅಂತಲ್ಲ. ಅಥವಾ ನಾವು ಗೃಹಲಕ್ಷ್ಮಿ ಯೋಜನೆ ಕೊಟ್ಟುಬಿಟ್ರೆ ಉದ್ಯೋಗ ಸೃಷ್ಟಿ ಮಾಡ್ಬೇಕಂತೇನಿಲ್ಲ. ನೀವು ಉದ್ಯೋಗ ಸೃಷ್ಟಿ ಮತ್ತು ಅನೇಕ ವಿಚಾರಗಳ ಬಗ್ಗೆ ವೈಫಲ್ಯಗೊಂಡಿದ್ದಕ್ಕೇನೆ ಈ ಒಂದು ಗ್ಯಾರಂಟಿಗಳ ಅಗತ್ಯ ಬಂದಿದೆ. ಸರಿ. ಸೊ ಹೀಗಾಗಿ ಇದನ್ನು ಎಷ್ಟು ಎಲ್ಲಿ ಕೊಡ್ತಾ ಹೋಗ್ತೀರಿ ಇದನ್ನು ನೀವು? ಇಂದಲ್ಲ ನಾಳೆ ಇದನ್ನು ಹಿಂಪಡಿಬೇಕಾಗ್ತದೆ. ಆದರೆ ಈಗಿನ ಬಜೆಟಲ್ಲಿ ನೀವು ಕೇಳಿದ್ರಲ್ಲ, ಸಿದ್ದರಾಮಯ್ಯ ಮರುಪರಿಶೀಲನೆ ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಪ್ರತಿಷ್ಠೆ ವಿಚಾರ. ಇದ್ರ ಬಗ್ಗೆ ಇನ್ನಷ್ಟು ಡೀಪ್ ಆಗಿ ಮುಂದಿನ ಹಂತದಲ್ಲಿ ಚರ್ಚೆ ಮಾಡಲೇಬೇಕು. ಪರಿಷ್ಕರಣೆ ಮಾಡೋ ಪ್ರಯತ್ನನಾದ್ರೂ ಮಾಡುತ್ತಾ ಸರ್ಕಾರ ಅಂತ ಹೇಳಿ ಅಲ್ಲಿಗೆ ಹೋಗ್ಲಿಕ್ಕೆ ಮುಂಚೆ ದರ್ಶನ್ ಅವರೇ, ಇಟ್ನಾಳ್ ಸರ್ ಹೇಳ್ದ ಹಾಗೆ ಉದ್ಯೋಗ ಸೃಷ್ಟಿ ಮೊದಲ ಆದ್ಯತೆ ಆಗಬೇಕು. ಜನರಿಗೆ ತಾವಾಗಿ ದುಡಿಯುವ ಶಕ್ತಿಯನ್ನ ಕೊಡೋದು ಸರ್ಕಾರದ ಮೊದಲ ಕರ್ತವ್ಯ. ಅದಾಗದೇ ಇದ್ದಾಗ ಇಂಥ ಸಾಮಾಜಿಕ ಅಥವಾ ಸಮಾಜ ಕಲ್ಯಾಣ ಯೋಜನೆಗಳು ಅಂತ ಹೇಳಿ ನೋಡಿ ಒಂದಷ್ಟು ಪಟ್ಟಿ. ವಿರೋಧ ಪಕ್ಷದ ಆರೋಪ ಜೊತೆ ಕಣ್ಮುಂದೆ ಕಂಡದ್ದು ಧಾರವಾಡದಲ್ಲಿ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ಮಾಡಿದ್ ನೋಡಿದ್ವಿ. ಖಾಲಿ ಹುದ್ದೆ ಭರ್ತಿಗಾಗಿ ವಿವಿಧ ಬೇಡಿಕೆ ಆಗ್ರಹಿಸಿ ಸರ್ಕಾರಿ ವೈದ್ಯರು ಮಾರ್ಚ್ 11 ಬಜೆಟ್ ಆಗಿ 3ನೇ ದಿನಕ್ಕೆ ಪ್ರತಿಭಟನೆ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. 37,000 ಕೋಟಿ ಬಾಕಿಗೆ ಆಗ್ರಹಿಸಿ ಗುತ್ತಿಗೆದಾರರು ಮಾರ್ಚ್ 6ಕ್ಕೆ ಕಾಮಗಾರಿ ಸ್ಥಗಿತಗೊಳಿಸ್ತಾರಂತೆ. ಇನ್ನು ನೀವು ಸರ್ಕಾರಿ ಉದ್ಯೋಗ ಭರ್ತಿಗೆ ಒಳ ಮೀಸಲಾತಿ ಪ್ರಾಬ್ಲಮ್ ಅನ್ನೋಂಗಿದ್ರೆ ಈ ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಆಗಿರುವ ಅನ್ಯಾಯವನ್ನ ಖಂಡಿಸಿ ಬಂಜಾರ, ಬೋವಿ, ಕೊರ್ಮಾ, ಕೊರ್ಚ, ಅಲೆಮಾರಿ ಸಮುದಾಯ ಪ್ರತಿಭಟನೆ ಮಾಡ್ತಿವೆ. ಒಳ ಮೀಸಲಾತಿಯಿಂದ ಅನ್ಯಾಯ ಆಗಿದೆ ಅಂತ ಹೇಳಿ ಎಸ್ಸಿ ಬಲಗೈ ಸಮುದಾಯ ಪ್ರತಿಭಟನೆ ಮಾಡ್ತಿದೆ. ಅಂದ್ರೆ ಎಲ್ಲೋ ಒಂದು ಕಡೆ ಗ್ಯಾರಂಟಿಯನ್ನು ಅನುಷ್ಠಾನ ಮಾಡಿ ಜನರ ಉದ್ಧಾರ ಮಾಡ್ತೀವಿ ಅಂತ ಹೋಗಿ ಮತ್ತಷ್ಟು ಕಾಂಪ್ಲಿಕೇಟೆಡ್, ಮತ್ತಷ್ಟು ಗೊಂದಲ, ಮತ್ತಷ್ಟು ಕಷ್ಟಕರ ದಾರಿಯನ್ನು ಕಾಂಗ್ರೆಸ್ ಅನುಸರಿಸ್ಬಿಡ್ತಾ ಅಂತ ಹೇಳಿ ಪ್ರತಿಭಟನೆಗಳ ಸರಮಾಲೆಯನ್ನು ಎದುರಿಸುವ ಪರಿಸ್ಥಿತಿಗೆ ಕಾಂಗ್ರೆಸ್ ಮುಂದಾಗ್ಬಿಡ್ತಾ ಅಂತ. ಮೇಡಮ್, ನೀವು ಉದ್ಯೋಗದ ಬಗ್ಗೆ ಕೇಳಿದ್ರಿ ಮೇಡಮ್.
ಪೌರ ಕಾರ್ಮಿಕರು 12,962 ಜನರನ್ನ ಕಾಯಮಾತಿಯನ್ನು ನಮ್ಮ ಸರ್ಕಾರ ಮಾಡ್ತು. ವೈದ್ಯರ ವಿಚಾರ ಕೇಳಿದ್ರಿ, ಮೊನ್ನೆಷ್ಟೇ 1,000 ವೈದ್ಯರನ್ನ ನೇರ ನೇಮಕಾತಿಯನ್ನು ನಾವು ಮಾಡಿದ್ದೀವಿ ಮೇಡಮ್. ಪೊಲೀಸ್ ಇಲಾಖೆಗೆ ಒಟ್ಟು 3,500 ನೇಮಕಾತಿ ನಡೀತಾ ಇದೆ. ಮತ್ತು ಶಿಕ್ಷಕರ ನೇಮಕಾತಿ ಸಮೇತ 13,300 ಜನರನ್ನ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರವನ್ನು ಮಾಡಿದೆ. ನಿನ್ನೆ ಅಷ್ಟೇ ನಾನು ಹೇಳಿದೆ, ಸಚಿವ ಸಂಪುಟದಲ್ಲಿ ನಿರ್ಧಾರ ಮಾಡಿ 54,432 ಉದ್ಯೋಗಗಳನ್ನ ನೇರ ಭರ್ತಿ ಮಾಡುವಂತ ಇನ್ನೊಂದ್ಸತಿ ನಂಬರ್ ಹೇಳಿ. 54,432 ಇರೋದು 2,80,000 ಪ್ಲಸ್ ಮೇಡಮ್. 2,80,000 ಪ್ಲಸ್ 3 ವರ್ಷ ಆಗೋಗಿದೆ ಸರ್. ಮೇಡಮ್ 3 ವರ್ಷ ಸರ್ಕಾರ ಬಂದು 3 ವರ್ಷ ನಾವೀಗ ರಾಜ್ಯದ ಬಗ್ಗೆ ಮಾತನಾಡ್ತಿರೋದ್ರಿಂದ ಕಾಂಗ್ರೆಸ್ ವಕ್ತಾರರು ಉತ್ತರ ಕೊಡಬೇಕು. ಕಾಂಗ್ರೆಸ್ ವಕ್ತಾರರು ಅವ್ರು ಸಮರ್ಥರಿದ್ದಾರೆ. ಕಾಂಗ್ರೆಸ್ ವಕ್ತಾರರು ಸಮರ್ಥರಿದ್ದಾರೆ ಉತ್ತರ ಕೊಡ್ಲಿಕ್ಕೆ. ಹೌದೋ ಇಲ್ವೋ? ನೀವು ಕಾಮ್ ಡೌನ್. ಕಾಂಗ್ರೆಸ್ ವಕ್ತಾರರು ಸಮರ್ಥರಿದ್ದಾರೆ ಉತ್ತರ ಕೊಡ್ಲಿಕ್ಕೆ. ಹಾಗಾಗಿ ದಯಮಾಡಿ ಅವ್ರ ಅವಕಾಶ ಕೊಡಿ ಮಾತನಾಡ್ಲಿಕ್ಕೆ. ಮೇಡಮ್, ನಾವು ಹಿಂದಿನ ಆಳ್ವಿಕೆಯನ್ನು ನೋಡುವಾಗ ಬಹಳ ಮುಖ್ಯವಾಗಿ ಪೊಲೀಸ್ತೆ PSI ಸ್ಕ್ಯಾಮ್ ಆಗಿ ದಿವ್ಯಾ ಹಾದರ್ಗಿ ಅನ್ನೋರು ಜೈಲಿಗೆ ಹೋಗಿದ್ದು 100ಕ್ಕೆ 100 ಸತ್ಯ. ಇನ್ಯಾರೋ ಪಾಟೀಲ್ ಅನ್ನೋರು ಜೈಲಿಗೆ ಹೋಗಿದ್ದು 100ಕ್ಕೆ 100 ಸತ್ಯ. ಹಾಗೆ KPSC ಅಕ್ರಮ ಆಗಿರ್ಬೋದು ಅಥವಾ ಇನ್ನಿತರ ಇಲಾಖೆಗಳಲ್ಲಿ ಬರೀ ಅಕ್ರಮಗಳು ನಡೆದು ಯಾವ ನೇಮಕಾತಿ ನಡೀಲಿಲ್ಲ. ನೇಮಕಾತಿ ನಡೀಲಿಲ್ಲ ಅಂತಂದ್ರೆ ದರ್ಶನ್ ಏಜು ಕಳೆದ 2018ರಲ್ಲಿ ನಂದು 35 ಇತ್ತು, ಇವತ್ತು ನನ್ನ 41 ಆಗಿದೆ. ನನ್ನ 41 ಆಯ್ತು ಅಂದಾಗ ನನ್ನ ಏಜ್ ನೋಡಿ ಕೆಲಸ ಸಿಗುದಿಲ್ಲ. ಹಾಗಾಗಿ ನ್ಯಾಯಾಂಗದಲ್ಲೂ ಹೋರಾಟ ಮಾಡಿ ಈಗ ನಾವು ಏನೋ ಪ್ರಥಮ ಹೆಜ್ಜೆ. ನಾ ಮಾಧ್ಯಮಗಳಿಗೆ ವಿಶೇಷ ಧನ್ಯವಾದವನ್ನು ಯಾಕೆ ಹೇಳ್ತೀನಿ ಅಂದ್ರೆ, ಆ ಯುವಕರ ಜೊತೆ ಅವರ ಹೋರಾಟವನ್ನು ನಾ ಗೌರವಿಸ್ತೀನಿ. ಯಾಕೆಂದ್ರೆ ಅದು ಅವರ ಹಕ್ಕು. ಹಾಗೆ ನಾವು ವಂಚನೆ ಆಗಬಾರ್ದು ಅಂತೇಳಿ ನ್ಯಾಯಾಂಗದ ಮೂಲಕ ಹೋರಾಟ ಮಾಡಿ 3 ವರ್ಷದ ತನಕ ಪ್ರತಿಭಟನೆ ಮಾಡುವ ಹಂತಕ್ಕೇನೆ ಹೋಗಬಾರ್ದಾಗಿತ್ತು ಅನ್ನೋದು ಬೇಸಿಕ್ ಪ್ರಶ್ನೆ ಅಲ್ವಾ ದರ್ಶನ್ ಅವರೇ? 3 ವರ್ಷ ಆಗೋಗ್ತಾ ಇದೆ ಹೆಚ್ಚು ಕಮ್ಮಿ. ಕೆಲವು ಟೆಕ್ನಿಕಲ್ ವಿಚಾರಗಳನ್ನು ನಾವು ನೋಡಬೇಕು, ವಯಸ್ಸಿನ ವಿಚಾರವನ್ನು ನಾವು ನೋಡಬೇಕು, ಒಟ್ಟಾರೆ ನ್ಯಾಯವನ್ನ ಕೊಡಬೇಕಲ್ವಾ? ಗೃಹಲಕ್ಷ್ಮಿ ಹಣ ಬರ್ಲಿಲ್ಲ, ಟೆಕ್ನಿಕಲ್ ಸಮಸ್ಯೆ. ಅಕ್ಕಿ ಸಿಗ್ತಾ ಇಲ್ಲ, ಟೆಕ್ನಿಕಲ್ ಸಮಸ್ಯೆ. ಯುವಕರಿಗೆ ಉದ್ಯೋಗ ಸಿಗ್ತಿಲ್ಲ, ಟೆಕ್ನಿಕಲ್ ಸಮಸ್ಯೆ. ಅಂದ್ರೆ ಅವರ ಕೆಲಸವನ್ನ ಅಣ್ಣನ ಕೇಳಿದ್ದೀನಿ, ಅಣ್ಣನ ಕೇಳಿದೆ, ಅವ್ರು ಮಾತಾಡ್ಬೇಕು, ನಾನು ತಾಳ್ಮೆಯಿಂದ ಕೇಳಿದ್ದೀನಿ. ಒಂದ್ ನಿಮಿಷ ನಿಮ್ಮ ಪ್ರಶ್ನೆ ಮೇಡಮ್. ಈಗ ಬಿಜೆಪಿ ಅವ್ರು ಮಾತಾಡ್ತಾ ಕೆಲವು ಪ್ರಶ್ನೆ ಕೇಳಬೇಕಾದ್ರೆ ಅವರು ಮಾತಾಡಿದ್ರು, ಬಟ್ ನಾನು ತಾಳ್ಮೆಯಿಂದ ಕೇಳಿದೆ. ಅವ್ರು ಹೇಳಿದ್ರು ಎಷ್ಟು ನಾಜೂಕಾಗಿ ಅಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರ ಪೆಟ್ರೋಲು ಡೀಸೆಲ್ ದರ ಏರಿಸಿದೆ, ಕೇಂದ್ರ ಅಲ್ಲ ಅಂತ. ಸ್ವಾಮಿ, 55 ರೂಪಾಯಿ ಡೀಸೆಲ್ ಇತ್ತು, ಇವತ್ತು 110 ರೂಪಾಯಿ. 65 ರೂಪಾಯಿ ಪೆಟ್ರೋಲ್ ಇತ್ತು, 350 ರೂಪಾಯಿ ಗ್ಯಾಸ್ ಇತ್ತು, ಇವತ್ತು 1,200 ರೂಪಾಯಿ ಮಾಡಿದ್ದು ಇದೇ ಕೇಂದ್ರ ಸರ್ಕಾರ. ನರೇಂದ್ರ ಮೋದಿ ಸರ್ಕಾರ ಡೀಸೆಲ್ ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತಿಲ್ಲ, ಇವತ್ತು 40 ಲಕ್ಷ ಸುಮಾರು 15 ಲಕ್ಷ ನಮ್ಮಿಂದ ದೋಚುವಂತ ಕೆಲಸ ಆಗ್ತಾ ಇದೆ. ಇವತ್ತು ಚಿನ್ನದ ಬೆಲೆ ಏನು, ಬೆಳ್ಳಿ ಬೆಲೆ ಏನು, ಗೊಬ್ಬರದ ಬೆಲೆ ಏನು, ಸ್ಟೀಲ್ ಬೆಲೆ ಏನು, ಸಿಮೆಂಟ್ ಬೆಲೆ ಏನು, ಮುಂದುವರೆದ ಭಾಗವಾಗಿ ಇವರು ನಮ್ಮ ಅಕ್ಕಿ ಬಗ್ಗೆ ಮಾತಾಡಿದ್ರು. ಅಕ್ಕಿ ಭಾಗ್ಯವನ್ನು ತಂದಿದ್ದು ಮನಮೋಹನ್ ಸಿಂಗ್ ಅವರ ಫುಡ್ ಸೆಕ್ಯೂರಿಟಿ ಆಕ್ಟ್, ಮೋದಿ ಅವರ ಸರ್ಕಾರ ಅಲ್ಲ ಮೇಡಮ್. ಅದನ್ನು ಯೋಜನೆಗಳು ಯಾರು ತಂದ್ರು ಅಂತಲ್ಲ ದರ್ಶನ್ ಜಿ, ಅನುಷ್ಠಾನ ಕರೆಕ್ಟ್ ಆಗಿ ಯಾರು ಮಾಡಿದ್ರು ಅನ್ನೋದು ಪ್ರಶ್ನೆ. ಪ್ಲೀಸ್ ಮುಸ್ಲಿ ಅವರು